ರೋಮಾಪುರದವರು ಅಧ್ಯಾಯ 9. ಈ ಮಾತುಗಳನ್ನು ನಾನು ಸುಳ್ಳಾಡದೆ ಕ್ರಿಸ್ತನಲ್ಲಿ ಸತ್ಯವಾಗಿ ಹೇಳುತ್ತೇನೆ. ಪವಿತ್ರಾತ್ಮನಲ್ಲಿ ನನ್ನ ಮನಸ್ಸಾಕ್ಷಿಯು ನನಗೆ ಸಾಕ್ಷಿ ಕೊಡುತ್ತದೆ. ಅದೇನೆಂದರೆ, ನನ್ನ ಹೃದಯದಲ್ಲಿ ದೊಡ್ಡ ಭಾರವೂ ಎಡಬಿಡದೆ ದುಃಖವೂ ಉಂಟು. ಶರೀರ ಸಂಬಂಧವಾಗಿ ನನ್ನ ಸ್ವಜನರಾಗಿರುವ ನನ್ನ ಸಹೋದರರಿಗೋಸ್ಕರ ನಾನೇ ಕ್ರಿಸ್ತನಿಂದ ಅಗಲಿ ಶಾಪಗ್ರಸ್ತನಾಗುವುದಕ್ಕೆ ಒಪ್ಪಿಕೊಂಡೆನು. ಇವರು ಇಸ್ರಾಯೇಲ್ಯರು, ದತ್ತುಪುತ್ರ ಸ್ವೀಕಾರವು, ಮಹಿಮೆಯು, ಒಡಂಬಡಿಕೆಗಳನ್ನು, ನ್ಯಾಯಪ್ರಮಾಣ, ಕೊಡೋಣವು, ದೇವರ ಸೇವೆಯೋ, ವಾಗ್ದಾನಗಳನ್ನು ಇವರಿಗೆ ಸಂಬಂಧಪಟ್ಟವುಗಳು. ಪಿತೃಗಳು ಇವರಿಗೆ ಸಂಬಂಧಪಟ್ಟವರೇ. ಶರೀರ ಸಂಬಂಧವಾಗಿ ಕ್ರಿಸ್ತನು ಇವರಿಂದಲೇ ಬಂದನು. ಆತನು ಎಲ್ಲದರ ಮೇಲೆ ಇರುವಾತನಾಗಿದ್ದು ನಿರಂತರಕ್ಕೂ ಸ್ತುತಿ ಹೊಂದತಕ್ಕ ದೇವರಾಗಿದ್ದಾನೆ. ಆಮೆನ್. ದೇವರ ಮಾತು ನಿರರ್ಥಕವಾಯಿತಲ್ಲ. ಯಾಕೆಂದರೆ ಇಸ್ರಾಯೇಲ್ಯರಿಗೆ ಸಂಬಂಧಪಟ್ಟವರೆಲ್ಲರೂ ಇಸ್ರಾಯೇಲ್ಯರಲ್ಲ. ಇಲ್ಲದೆ ಅವರು ಅಬ್ರಹಾಮನ ಸಂತತಿಯವರಾದ ಕಾರಣ ಅವರೆಲ್ಲರೂ ಮಕ್ಕಳಲ್ಲ. ಆದರೆ ಇಸಾಕನಲ್ಲಿಯೇ ನಿನ್ನ ಸಂತತಿಯು ಕರೆಯಲ್ಪಡುವುದು ಎಂಬುದೇ. ಆದರೆ ಶರೀರ ಸಂಬಂಧವಾದ ಮಕ್ಕಳು ದೇವರ ಮಕ್ಕಳಲ್ಲ, ಆದರೆ ವಾಗ್ದಾನದ ಮಕ್ಕಳೇ ಆತನ ಸಂತತಿ ಎಂದು ಎಣಿಸಲ್ಪಡುತ್ತಾರೆ. ಈ ವಾಗ್ದಾನದ ಮಾತೇನೆಂದರೆ, ಮುಂದಿನ ವರ್ಷದ ಇದೇ ಕಾಲದಲ್ಲಿ ನಾನು ಬರುವೆನು, ಆಗ ಸಾರಳಿಗೆ ಮಗನು ಇರುವನು ಎಂಬುದೇ. ಇದು ಮಾತ್ರವಲ್ಲದೆ ರೆಬೆಕ್ಕಳು ಸಹ ಒಬ್ಬನಿಂದ, ಅಂದರೆ ನಮ್ಮ ಪಿತೃವಾದ ಇಸಾಕನಿಂದ ಗರ್ಭಿಣಿಯಾದಾಗ, ಮಕ್ಕಳನ್ನು ಹುಟ್ಟದಿರುವಾಗ ಮತ್ತೆ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಮಾಡಿದಿರುವಾಗ ಆಕೆಯ ಪ್ರಕಾರ ದೇವರ ಸಂಕಲ್ಪವು ಸ್ಥಿರಗೊಳ್ಳುವಂತೆ ಕ್ರಿಯೆಗಳಿಲ್ಲದೆ ಆದರೆ ಕರೆದಾತನಿಂದಲೇ ಹಿರಿಯವನು ಕಿರಿಯವನಿಗೆ ಸೇವೆ ಮಾಡುವನು ಎಂದು ಆಕೆಯು ಹೇಳಲ್ಪಟ್ಟಿದೆ. ಇದಕ್ಕನುಸಾರ ನಾನು ಯಾಕೋಬನನ್ನು ಪ್ರೀತಿಸಿದೆನು ಮತ್ತು ಏಸಾವನನ್ನು ಹಗೆಮಾಡಿದೆನು ಎಂದು ಬರೆಯಲ್ಪಟ್ಟಿದೆ. ಹಾಗಾದರೆ ನಾವು ಏನು ಹೇಳೋಣ? ದೇವರಲ್ಲಿ ಅನೀತಿ ಉಂಟೋ? ಹಾಗೆ ಎಂದಿಗೂ ಇಲ್ಲ. ಆತನು ಮೋಶೆಗೆ, ಯಾವನ ಮೇಲೆ ನನಗೆ ಕರುಣೆ ಇದೆಯೋ ಅವನನ್ನು ಕರುಣಿಸುವೆನು, ಮತ್ತು ಯಾವನ ಮೇಲೆ ನನಗೆ ದಯೆ ಇದೆಯೋ ಅವನಿಗೆ ದಯೆ ತೋರಿಸುವೆನು ಎಂದು ಹೇಳುತ್ತೇನೆ. ಹೀಗಿರುವಾಗ ಇನ್ನು ಇಚ್ಛಿಸುವವನಿಂದಾಗಲಿ ಪ್ರಯಾಸ ಪಡುವವನಿಂದಾಗಲಿ ಆಗದೆ ಕರುಣೆ ತೋರಿಸುವ ದೇವರಿಂದಲೇ ಆಗುವುದು. ಬರಹವು ಫರೋಹನಿಗೆ, ನನ್ನ ಬಲವನ್ನು ನಿನ್ನಲ್ಲಿ ತೋರಿಸುವ ಹಾಗೆಯೂ ನನ್ನ ನಾಮವು ಭೂಮಿ ಎಲ್ಲಾ ಕಡೆಯಲ್ಲಿ ಪ್ರಸಿದ್ಧ ಹೊಂದಬೇಕೆಂದು ಉದ್ದೇಶದಿಂದಲೂ ನಾನು ನಿನ್ನನ್ನು ಉನ್ನತ ಸ್ಥಿತಿಗೆ ತಂದೆನು ಎಂದು ಹೇಳಿದನು. ಆದದರಿಂದ ಆತನು ಯಾವನನ್ನು ಕರುಣಿಸಬೇಕೆಂದು ಇರುವನೋ ಅವನನ್ನು ಕರುಣಿಸುವನು, ಯಾವನನ್ನು ಕಠಿಣಪಡಿಸಬೇಕೆಂದಿರುವನೋ ಅವನನ್ನು ಕಠಿಣಪಡಿಸುವನು. ಆಗ ನೀನು ನನಗೆ, ಹಾಗಾದರೆ ಆತನು ಇನ್ನೂ ತಪ್ಪು ಕಂಡುಹಿಡಿಯುವುದು ಹೇಗೆ? ಆತನ ಚಿತ್ತವನ್ನು ಎದುರಿಸುವವನು ಯಾರಿಂದಾದೀತು ಎಂದು ಕೇಳುವಿ. ಆದರೆ ಓ ಮನುಷ್ಯನೇ, ದೇವರಿಗೆ ಎದುರು ಮಾತನಾಡುವುದಕ್ಕೆ ನೀನು ಯಾರು? ರೂಪಿಸಿದವನಿಗೆ ನನ್ನನ್ನು ಹೀಗೇಕೆ ಮಾಡಿದಿ ಎಂದು ಕೇಳುವುದುಂಟೇ? ಒಂದು ಪಾತ್ರೆಯನ್ನು ಗೌರವಕ್ಕೆ ಇನ್ನೊಂದನ್ನು ಅಗೌರವಕ್ಕೆ ಒಂದೇ ಮದ್ದಿಯಿಂದ
ಮಾಡುವುದಕ್ಕೆ ಕುಂಬಾರನಿಗೆ ಮಣ್ಣಿನ ಮೇಲೆ ಅಧಿಕಾರವಿಲ್ಲವೋ? ಹೀಗಿರಲು ದೇವರು ತನ್ನ ಕೋಪವನ್ನು ತೋರಿಸುವುದಕ್ಕೂ ತನ್ನ ಬಲವನ್ನು ಪ್ರಸಿದ್ಧಪಡಿಸುವುದಕ್ಕೂ ಮನಸ್ಸುಳ್ಳವನಾಗಿ ನಾಶನಕ್ಕೆ ಯೋಗ್ಯವಾಗಿರು ಕೋಪದ ಪಾತ್ರೆಗಳಿಂದಾಗಿ ಬಹು ದೀರ್ಘಶಾಂತಿಯಿಂದ ತಾಳಿಕೊಂಡು ಮುಂಚಿತವಾಗಿಯೇ ತಾನು ಮಹಿಮೆಗೋಸ್ಕರ ಸಿದ್ಧ ಮಾಡಿದ ಕರುಣೆಯ ಪಾತ್ರೆಗಳಿಗೆ ತನ್ನ ಮಹಿಮಾತಿಶಯವನ್ನು ತಿಳಿಯಪಡಿಸುವವನಾಗಿ ಯೆಹೂದ್ಯರೊಂದಿಗೆ ನಮ್ಮನ್ನು ಮಾತ್ರವಲ್ಲದೆ ಅನ್ಯ ಜನಾಂಗಗಳವರೊಳಗಿಂದಲೂ ಆತನು ಕರೆದಿದ್ದರೆ ಏನು? ಇದಲ್ಲದೆ ಆತನು ನನ್ನ ಜನರೆಲ್ಲರನ್ನೂ ನನ್ನ ಜನರೆಂದು, ನನಗೆ ಪ್ರಿಯಳಿಲ್ಲದವಳನ್ನು ಪ್ರಿಯಳೆಂದು ಕರೆಯುವೆನು ಎಂದು ಹೋಶಾಯನ ಮೂಲಕ ಹೇಳುತ್ತಾನೆ. ಯಾವ ಸ್ಥಳದಲ್ಲಿ ಅವರಿಗೆ ನೀವು ನನ್ನ ಜನರಲ್ಲ ಎಂದು ಹೇಳಲ್ಪಟ್ಟಿದೆಯೋ ಅಲ್ಲಿಯೇ ಅವರು ಜೀವಿಸುವ ದೇವರ ಮಕ್ಕಳೆಂದು ಕರೆಯಲ್ಪಡುವರು ಎಂಬುದೇ. ಯೆಶಾಯನು ಸಹ ಇಸ್ರಾಯೇಲ್ ವಿಷಯವಾಗಿ, ಇಸ್ರಾಯೇಲ್ ಮಕ್ಕಳ ಸಂಖ್ಯೆಯು ಸಮುದ್ರದ ಮರಳಿನೊಳದೋಪಾದಿಯಲ್ಲಿದ್ದರೂ ಒಂದು ಅಂಶ ಮಾತ್ರ ರಕ್ಷಣೆ ಹೊಂದುವುದು ಎಂದು ಕೂಗಿ ಹೇಳುತ್ತಾನೆ. ಆತನು ನೀತಿಯಲ್ಲಿ ಕಾರ್ಯವನ್ನು ಕ್ಲುಪ್ತ ಮಾಡಿ ಪೂರ್ತಿಗೊಳಿಸುತ್ತಾನೆ. ಕಾರಣವೇನೆಂದರೆ ಕರ್ತನು ಭೂಮಿಯ ಮೇಲೆ ಒಂದು ಕ್ಲುಪ್ತವಾದ ಕಾರ್ಯವನ್ನು ಮಾಡುವನು. ಯೆಶಾಯನು ಮುಂದಾಗಿ ಸೈನ್ಯಗಳ ಕರ್ತನು ನಮಗಾಗಿ ಸಂತಾನವನ್ನು ಉಳಿಸದೆ ಹೋಗಿದ್ದರೆ ನಾವು ಸೊದೋಮಿನ ಹಾಗೆ ಇರುತ್ತಿದ್ದೆವು, ಗೊಮೋರದ ಸ್ಥಿತಿಯು ನಮ್ಮದಾಗಿರುತ್ತಿತ್ತು ಎಂದು ಹೇಳಿದನು. ಹಾಗಾದರೆ ನಾವು ಏನು ಹೇಳೋಣ? ನೀತಿಯನ್ನು ಹೊಂದುವುದಕ್ಕೆ ಪ್ರಯತ್ನ ಮಾಡುವುದೇ? ಅನ್ಯ ಜನರಿಗೆ ನೀತಿಯು, ಅಂದರೆ ನಂಬಿಕೆಯಿಂದುಂಟಾಗುವ ನೀತಿಯು ದೊರಕಿತು. ಆದರೆ ನ್ಯಾಯಪ್ರಮಾಣದಿಂದುಂಟಾದ ನೀತಿಯನ್ನು ಅನುಸರಿಸಿ ಇಸ್ರಾಯೇಲ್ಯರು ನ್ಯಾಯಪ್ರಮಾಣದ ನೀತಿಯನ್ನು ಹೊಂದದೆ ಹೋಗಿದ್ದಾರೆ. ಅದಕ್ಕೆ ಕಾರಣವೇನು? ಅವರು ನಂಬಿಕೆಯನ್ನು ಆಧಾರ ಮಾಡಿಕೊಳ್ಳದೆ ನ್ಯಾಯಪ್ರಮಾಣದ ಕ್ರಿಯೆಗಳನ್ನು ಆಧಾರ ಮಾಡಿಕೊಂಡಿದ್ದ ಕಾರಣ. ಇಗೋ, ನಾನು ಚೀಯೋನಿನಲ್ಲಿ ಎಡವುವ ಕಲ್ಲನ್ನು ಮುಗ್ಗರಿಸುವ ಬಂಡೆಯನ್ನು ಇಡುತ್ತೇನೆಂತಲೂ, ಅಂದರೆ ಅದರ ಮೇಲೆ ನಂಬಿಕೆ ಇಡುವವನು ಆಶಾಭಂಗಪಡುವುದಿಲ್ಲವೆಂತಲೂ ಬರೆದಿರುವ ಪ್ರಕಾರ ಆ ಎಡವುವ ಕಲ್ಲಿಗೆ ಅವರು ಎಡವಿಬಿದ್ದರು ಎಂಬುದೇ.